ತುಮಕೂರು ವಾಯ್ಸ್ಗೆ ಸ್ವಾಗತ ಸ್ನೇಹಿತರೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ. ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದನ್ನ ಮರಿಬೇಡಿ. ತುಮಕೂರು ನಗರದಲ್ಲಿ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ವತಿಯಿಂದ ವಿವಿಧೆಡೆ ಭೇಟಿ ನೀಡಿದ್ವಿ. ಜಿಲ್ಲಾ ಆಸ್ಪತ್ರೆಯಲ್ಲಿ ಮಕ್ಕಳ ವ್ಯವಸ್ಥೆಗೆ ಯಾವ ರೀತಿ ಇರಬೇಕು, ಆ ವ್ಯವಸ್ಥೆ ಇನ್ನೂ ಸಮರ್ಪಕವಾಗಿ ಇಲ್ಲ ಅನ್ನೋದ್ರ ಬಗ್ಗೆ ಆಯೋಗ ಗಮನಿಸ್ತು. ಈ ಎಲ್ಲರೂ ಸ್ಕ್ಯಾನ್ ಮಾಡ್ತಾ ಇದ್ದೀರಲ್ಲ, ಅವ್ರ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ಗಾಗಿ ಏನು ತೊಗೊಳ್ತೀರಿ? ಅವ್ರದ್ದು ಡೇಟ್ ಆಧಾರ್ ಕಾರ್ಡ್ ತೊಗೋತೀರಿ. ಆಧಾರ್ ಕಾರ್ಡ್ ತೊಗೋಬೇಕಾ? ನಾನು ನೀವೆಲ್ಲರ ಹೆಂಗೆ ಕೆಲಸ ಮಾಡ್ತೀರಿ ಅರ್ಥ ಆಗಲ್ಲಮ್ಮ. ನಾನು ಕೇಳಿದ್ರೆ ಒಂದು ಹೇಳ್ತಿರಲ್ಲ, ನೀವೆಲ್ಲರೂ ಯಾವಾಗಲೂ ನೋಡ್ತೀನಿ. ನಾನು ಮಗುವೆ ಯಾರು ಬರ್ತಾರೆ ನಿಮ್ಮ ಹತ್ರ, ಅವ್ರ ಜನ್ಮ ದಿನಾಂಕ ದಾಖಲೆ ಏನು ತೊಗೋತೀರಿ ಅಂದರೆ ನೀವು ವಿಳಾಸದ ಬಗ್ಗೆ ಹೇಳ್ತೀರಪ್ಪ. ದಾರಿ ತಪ್ಪಿಸೋದೇ ಮಾಡ್ತಿರಲ್ಲ ನೀವೆಲ್ಲರೂ. ನಿಮ್ಮ ಡಿಸ್ಟ್ರಿಕ್ಟ್ ಸರ್ಜನ್ ಎಲ್ಲರಿಗೂ ಪಾಠ ಮಾಡ್ಯಾರ ಇದ್ರ ಬಗ್ಗೆ ಏನ್ರಿ? ನೀವು ಎಷ್ಟು ಸರ್ಟಿಫಿಕೇಟ್ ತರೋದು? ರೇಡಿಯೋಲಜಿಸ್ಟ್ ಯಾರು ಇದ್ರಿ ನೀವು? ರೇಡಿಯೋಲಜಿಸ್ಟ್ ಏಜ್ಗೆ ಏನು ತಗೊಳ್ತೆ ಸರ್ಟಿಫಿಕೇಟ್? ನಿಯಮ ಏನು ಹೇಳುತ್ತೆ? ನಿಯಮ ಪ್ರಕಾರ ಏನು ನೋಡಬೇಕು? ಯಾವ ದಾಖಲೆ ನೋಡಬೇಕು? ಹಾಂ, ತಾಯಿ ಕಾರ್ಡ್ ಇಲ್ಲ ಅವ್ರ ಹತ್ರ ಇಲ್ಲ ಅಂದರೆ ನಾವು ಆಧಾರ್ ಕಾರ್ಡ್ ಕೇಳ್ತೀವಿ. ಅದು ಇಲ್ಲ ಅಂದರೆ ಒಪ್ಪಿಸ್ತೀವಿ. ಓಕೆ, ಬರ್ಕೋರಮ್ಮ. ಇದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಪೋಸ್ಟ್ ಮೆಟ್ರಿಕ್ ಮತ್ತು ಪ್ರೀ ಮೆಟ್ರಿಕ್ ವಸತಿ ಶಾಲೆಗಳಿಗೆ ವಸತಿ ವಿದ್ಯಾರ್ಥಿನಲ್ಲಿ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಯಾವುದೇ ಒಂದು ಬೆಳಗ್ಗೆಯಿಂದ ಮಾಡಿದಂಥ ಆಹಾರ ಪದಾರ್ಥ 24 ಗಂಟೆಗಳ ಕಾಲ ಸ್ಯಾಂಪಲ್ ಇಡಬೇಕು. ಯಾಕಂದರೆ ಯಾವುದೇ ರೀತಿಯ ಸಮಸ್ಯೆಗಳು, ಫುಡ್ ಪಾಯ್ಸನ್ ಇತ್ಯಾದಿ ಆದಾಗ ಅದನ್ನು ಪರೀಕ್ಷೆಗೆ ಒಳಪಡಿಸಲಿಕ್ಕೆ ಬೇಕಾಗುತ್ತೆ. ಮತ್ತು ಯಾವ ಪದಾರ್ಥವನ್ನು ಮಕ್ಕಳಿಗೆ ಬಡಿಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಾಗಿ ಅದು ಸ್ಯಾಂಪಲ್ಸ್ ಕಡ್ಡಾಯವಾಗಿ ಇಡಬೇಕು. ಬಟ್ ಇಲ್ಲಿ ಕೆಳಗಡೆ ಒಂದು ವಿದ್ಯಾರ್ಥಿ ನಿಲಯದಲ್ಲಿ ಇಟ್ಟಿಲ್ಲ. ಅದೇ ರೀತಿಯಾಗಿ ದವಸ ಧಾನ್ಯಗಳು ಸಹಿತ ನಾವು ಗಮನಿಸಿದ್ವಿ. ನಮ್ಮ ಪ್ರಕಾರ ಇವತ್ತು ಕಡಲೆ ಬೀಜ ಇರ್ಬೋದು, ಆಮೇಲೆ ಡ್ರೈ ಫ್ರೂಟ್ಸ್ ಇರ್ಬೋದು, ಕಳಪೆ ಮಟ್ಟದಿಂದ ಕೂಡಿದಂಥ ಆಹಾರ ಪದಾರ್ಥಗಳು ಸರಬರಾಜು ಮಾಡಿದೆ ಅಂತ ನಾವು ಡಿಸ್ಟಿಕ್ ಆಫೀಸರ್ ಅವರಿಗೆ, ವಾರ್ಡನ್ ಅವರು ಯಾವ ಕಾರಣಕ್ಕಾಗಿ ಇದನ್ನು ತೆಗೆದುಕೊಂಡಿದ್ದಾರೆ ಅದರ ಬಗ್ಗೆ ಎಕ್ಸ್ಪ್ಲೇಷನ್ ತೊಗೊಂಡು ಆಯೋಗ ವರದಿ ಸಲ್ಲಿಸಬೇಕಂತ ಸೂಚನೆಯನ್ನು ಕೊಟ್ಟಿದ್ದೆ. ಮಕ್ಕಳ ಮಧ್ಯೆ ಇರಲ್ವಲ್ಲ ವೇಸ್ಟ್ ವಾಟರ್ ಕೇಳಿದಾಗ 12 ಮಕ್ಕಳು ಇರ್ತಾರ ಅಂತ ಹೇಳಿದ್ರಿ. ಅದೇ ಸರ್, ಕೆಲಸ ಮಾಡಲ್ಲ. ಹೃದಯ ಭಾಗದಲ್ಲಿ ಪರಿಸ್ಥಿತಿ ಇದ್ರೆ ಜಿಲ್ಲಾ ಕೇಂದ್ರದ್ದು, ಇನ್ನು ಗ್ರಾಮೀಣ ಭಾಗದಲ್ಲಿ ಏನಿದೆ ರೀ ಜೆಡಿಯವರೇ? ಸರ್ ಇವೆಲ್ಲ ನಮಗೆ ಸ್ಟೇಟ್ ಇಂದ ಸಪ್ಲೈ ಸರ್. ಎಷ್ಟು ಎಷ್ಟಿದೆ ನೋಡ್ರಿ ಟ್ರಂಕ್? 1 2 ಇದು ಟ್ರಂಕ್ ಇದೆ ನೋಡ್ರಿ. ಮಾತಾಡ್ತಾ ಇದ್ರಪ್ಪ, ಕರೆಕ್ಟ್ ಆಗಿ 12 ಬೆಡ್ ಇರ್ಬೇಕು ತಾನೆ. ಈಗ ಕರೆಕ್ಟ್ ನಿಮ್ಗೆ ಗೊತ್ತಿಲ್ಲ ಅಂತ ಆಯ್ತು. ಇಲ್ಲಿಗೆ ಮಕ್ಳು ಎಷ್ಟು ಬರ್ತಾರೆ ಅಂತ ನಾನು ಹೇಳಿದ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆಯಲ್ಲ. 12 ಮಕ್ಕಳು ಇರ್ತಾರಪ್ಪ ಇಲ್ಲಿ. 12 ಬೆಡ್ ಎಲ್ಲಿದೆ ತೋರ್ಸಂದಾಗ ಅಷ್ಟೇ ಹೇಳ್ಬೇಕು, ಅಷ್ಟೇ ತೋರ್ಸ್ಬೇಕಪ್ಪ. ನಾನು ಒಂದು ಕೇಳಿದ್ರೆ ನೀವು ಒಂದು ಹೇಳ್ತೀರ ತುಮಕೂರಲ್ಲಿ ಏನಿದೆ ವಿಶೇಷ ಅಂತ. 12 ಬೆಡ್ ತೋರಿಸಿ ನನಗೆ, ತೋರಿಸಿ. 12 ಏನು ಸಪ್ಪ ನೋಡ್ತಾರ ಯಾರೇ ಆಗಲಿ ಅದು ಮತ್ತೆ ವೇಸ್ಟ್ ಅಂತ ಆಯ್ತು. ಅದನ್ನ ಗುತ್ತಿಗೆ ಹಾಕ್ಬೇಕು. ನಿಮ್ದೇನು ಪ್ರೊಸೀಜರ್ ಇದೆಯೋ ಇಲ್ಲೇ ಮಾಡ್ಬೇಕಲ್ಲ, ಬರೋಲ್ಲ ಉಪಯೋಗ ಇಲ್ಲ ಅನ್ನೋ. ನಿಮ್ಗೆ ಇದು ಚಪಾತಿ ಮೇಕಿಂಗ್ ಮಿಷನ್ ಕೊಟ್ಟಿದ್ದೀರಾ? ಇದೆಯಾ? ವರ್ಕ್ ಆಗ್ತಾ ಇದೆ? ಎಲ್ಲಿದೆ? ವರ್ಕ್ ಮಾಡ್ತೀರಾ? ಅಲ್ಲೇ ಕನೆಕ್ಷನ್ ಕೊಡ್ತೀವಿ ಸರ್. ಅದು ದೊಡ್ಡದು ಸರ್ ಮಿಷನ್. ಜಾಗ ಜಾಸ್ತಿ ಜನ ಇತ್ತೀಚೆಗೆ ಒಂದು 10 years ಬಿಲ್ಡಿಂಗ್ ಎಲ್ಲಾನು ನಾವು ಒಳಗಡೆ ಇದೇನು ಮಧ್ಯಾಹ್ನಕ್ಕೆ ಏನು ಸರ್ ಇದು ಮಾಡ್ತಿದ್ದೀರಮ್ಮ? ಮಿಶ್ರ ಮಾಡ್ತೀವಿ ಸರ್. ಎಲ್ಲಿ ಕಾಳಿದೆ ಮಿಶ್ರ ಕಾಳು ಬೆಳಿಗ್ಗೆ ಹಾಕಿದ್ದೀರ? ಸ್ಟಾಕ್ ರೂಮ್ ತೆಗೆಯುವ ಎಷ್ಟು ಮಾಡಿದ್ದೀರಿ ಸರ್? ಎಲ್ಲ ಬಾಕ್ಸ್ ಆಗಿದ್ದಾರೆ ಸರ್. ಈ ಕಾಲೇಜ್ ಬೆಳಿಗ್ಗೆ ಮಾಡ್ಸೋಂತಾರ? ಮಧ್ಯಾಹ್ನಕ್ಕೆ ಎಷ್ಟು ಜನ ಕೆಲಸ ಮಾಡಿರೋದು ಈಗ? ಸರ್ 20 ಮೆಂಬರ್ಸ್ ಬರ್ತಾರಾ? ಅವ್ರು ಕಾಲೇಜ್ ಮುಗಿಸ್ಕೊಂಡು ಕೆಲವರು ಬರ್ತಾರೆ ಸರ್. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಮಕ್ಕಳಿಗೂ ಬಾಕ್ಸ್ ಅಂದ್ರೆ ಕಂಪಲ್ಸರಿ ಅವರೆಲ್ಲರೂ ಸರ್ಟಿಫೈಡ್ ಮಾಡಿದ್ದಾರೆ ತಗೋತಾ ಇದ್ದಾರೆ. ಕರ್ಕೊಂಡು ಹೋಗಿ
ನಿಮಗೆ ಹಾಲಿಡೇಸ್ ಕೊಟ್ರಾ? ಕೂತ್ಕೊಳ್ಳಿ. ಯಾವ ಶಾಲೆಗೆ ಹೋಗ್ತೀರಾ? ಈಗ ನಿಮಗೆ ಇದು ಬೇರೆ ಮತ್ತಿದ್ದೀರಾ? ಸರಿಯಪ್ಪ. ಶುಚಿ ಕಿಟ್ ಅಂತ ಯಾರು ತೋರಿಸ್ತೀರಾ? ಸೋಪ್ ಕಿಟ್ಟು ತಿಂಗಳ ಕೊಡ್ತಾರಾ? ಬರೀ ಇಷ್ಟೇ ಕೊಡ್ತಾ ಇದ್ದಾರೆ, ನಿಮ್ಗೆ ಇದನ್ನು ಕೊಡ್ತಾರ ಮಂತ್ಲಿ ಕೊಡ್ತಾ ಇದ್ದಾರೆ? ಅದು ಕೊಡ್ತಾ ಇದ್ದಾರಾ? ನೀವೇ ತಗೋದು ಡಿಪಾರ್ಟ್ಮೆಂಟ್ ಸಪ್ಲೈ ಸಪ್ಲೈ ಇಲ್ಲ ಇಲ್ಲ. ಡಿಪಾರ್ಟ್ಮೆಂಟ್ ಇಂದ ಅಫಿಷಿಯಲಿ ಇಲ್ಲ. ಓದ್ತೀರಾ? ಇವತ್ತು ಓದಿದ್ರೆ ಯಾರಾದ್ರು? ಮತ್ತೆ ಇವತ್ತಿನ ನ್ಯೂಸ್ ಬಿಟ್ಟು ಓದಿದ್ರ? ನೀನು ಓದಿದ್ರ? ಅದು ಅಡ್ಮಿಷನ್ ಮಾಡ್ಕೊಳ್ಳೋ ಪದ್ಧತಿ ಏನಮ್ಮ? ರಿಸೆಪ್ಷನ್ ಬಂದ್ರೆ ಒಬ್ರು ಯಾರೇ ಬರ್ಲಿ ಅವ್ರು ಬಂದಂತವ್ರದ್ದು ನೋಂದಣಿ ಮಾಡ್ಕೊಳ್ತಕ್ಕಂಥದ್ದು ಅದು ಕಾಮನ್ ರಿಜಿಸ್ಟ್ರೇಷನ್, ಕಾಮನ್ ರಿಜಿಸ್ಟರ್ ಅದು ಅದೇ ಇಲ್ಲಲ್ಲಮ್ಮ. ಆಮೇಲೆ ಇದು ಮಾರ್ಚ್ ಟೋಕನ್ ಕೊಡಲ್ವಾ ನೀವು? ಕೊಟ್ಟಿದ್ರಿ ಇವರಿಗೆ? ಕೊಟ್ಟಿದ್ದೀರಾ ನೋಟಿಸ್ ಇದೆಯಾ ಇವರಿಗೆ? ಪ್ರೊಸೀಜರ್ ಲ್ಯಾಬ್ಸ್ ಮೇಲೆ 18 ಕೇಸ್ ಆಗಿತ್ತಲ್ಲ ತುಮಕೂರು ಜಿಲ್ಲೆಯಲ್ಲಿ, 18ರಲ್ಲಿ ಇವ್ರದ್ದು ಇದೆಯಾ? ಇಲ್ಲ ಅಂದ್ರೆ ನೀವು ಗಮನಿಸ್ತಿಲ್ಲ. ಡಿಸ್ಟ್ರಿಕ್ಟ್ ಆಫೀಸರ್ ಆಗಿ ನೀವು ಸಿಟಿ ಪ್ರದೇಶದಲ್ಲಿ ಹಿಂಗಿದ್ರೆ ಇನ್ನು ಬೇರೆ ಕಡೆ ಎಲ್ಲ ಏನೇನಿದೆ ಗತೆ? ಒಂದು ನಿಯಮಗಳ ಇದ್ರ ಪ್ರಕಾರ ಮಾಡ್ತಾ ಇರಲ್ಲ. ನಿನ್ನೆ ಎಷ್ಟು ಮಾಡಿರಮ್ಮ OBC? ನಿನ್ನೆ 10 ಫಾರಂ ಎಫ್ ತಗೊಳ್ರಿ, ಬಾಲಿಕಾ ಸಾಫ್ಟ್ವೇರ್ ಓಪನ್ ಮಾಡ್ರಿ. ನೋಡಿ ಚೇರ್ ತಮ್ಮ ಕೂತ್ಕೊಂಡು ಕೂತ್ಕೊಂಡು ಓಪನ್ ಮಾಡಿ. PCP-NIT ನೋಡೋದಕ್ಕೆ ನಮ್ಮ ಜೊತೆಯಲ್ಲಿದ್ದರು. ಅಲ್ಲಿ PCP-NIT ಆ್ಯಕ್ಟ್ ಅನುಸಾರ ಬೋರ್ಡ್ಗಳು ಇರ್ಬೋದು, ಆಮೇಲೆ ರಸೀದಿ ಬುಕ್ ಇರ್ಬೋದು, ಸಪ್ರೇಟ್ ರಿಜಿಸ್ಟರ್ ಇರ್ಬೋದು, ಕಾಮನ್ ರಿಜಿಸ್ಟರ್ ಇರ್ಬೋದು, CCTV ಇನ್ಸ್ಟಾಲೇಷನ್ ಇರ್ಬೋದು, ವಾಶ್ರೂಮ್ ಇರ್ಬೋದು, ಒಳಗೆ PCP-NIT ಆ್ಯಕ್ಟ್ನ ಪುಸ್ತಕ ಇರ್ಬೋದು, ರಸೀದಿ ಬುಕ್ ಇರ್ಬೋದು, ಪ್ರತಿಯೊಂದು ಸಹಿತ ನಾವು ಗಮನಿಸಿದಾಗ ಯಾವುವು ಸಹಿತ ಅಲ್ಲಿ ಕಂಡು ಬಂದಿಲ್ಲ. ಹೀಗಾಗಿ ನಾವು PCP-NIT ನೋಡಲ್ ಅಧಿಕಾರಿಗಳಿಗೆ ಅವರಿಗೆ ಶೋಕಾಸ್ ನೋಟಿಸ್ ಕೊಡಬೇಕಂತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದೀವಿ. ಸ್ಟೇಷನ್ಗೆ ಹೋಗಿದ್ದೀವಿ, ಮಹಿಳಾ ಪೊಲೀಸ್ ಠಾಣೆ ಮತ್ತು ಸೈಬರ್ ಪೊಲೀಸ್ ಠಾಣೆಗೆ ಹೋಗಿದ್ದೀವಿ. ಮಹಿಳಾ ಪೊಲೀಸ್ ಠಾಣೆಗೆ ಹೋದಂಥ ಸಂದರ್ಭದಲ್ಲಿ CWPO ಅವರಿಗೆ ಕೇಳಿದೆ, CWPO ಯಾರಿದ್ದಾರೆ ಅಂದರೆ ಅವರಿಗೆ ಅದ್ರ ಬಗ್ಗೆ ಅರಿವಿಲ್ಲ, ಮಾಹಿತಿ ಇಲ್ಲ. ಅಂದರೆ ಒಂದು ಮಗು SJP ಯೂನಿಟ್ಗೆ ಬಂದಾಗ ಯಾವ ರೀತಿ ಸಂವೇದನಾಶೀಲತೆಯಿಂದ ಮಕ್ಕಳ ಸ್ನೇಹಿಯಾಗಿ ಕೆಲಸ ಮಾಡಬೇಕು ಮತ್ತು ಯಾವ ರೀತಿ ದಾಖಲೆ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊರತೆ ಕಾಣಿಸ್ತು. ಫಾರಂ ನಂಬರ್ 1, ಫಾರಂ ನಂಬರ್ 17 ಯಾವ ಸಂದರ್ಭದಲ್ಲಿ ಯಾರ ಮುಂದೆ ಅದನ್ನು ನಾವು ಪ್ರೊಡ್ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಹಿತ ಮಾಹಿತಿ ಕೊರತೆ ಅವರಿಂದ ಕಾಣಿಸ್ತು. ಬೆಳಿಗ್ಗೆ ಜಿಲ್ಲಾ ಆಸ್ಪತ್ರೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ NICU ನೋಡಿದ್ವಿ, SNCU ನೋಡಿದ್ವಿ, NRC ನೋಡಿದ್ವಿ. ಇವೆಲ್ಲವೂ ನೋಡಿದಾಗ SNCUನಲ್ಲಿ ಸೆಂಟ್ರಲ್ AC-ನೇ ಕೆಟ್ಟೋಗ್ಬಿಟ್ಟಿದೆ. ಅಂದರೆ ಆ ಥರದ ಒಂದು ನವಜಾತ ಶಿಶುಗಳಿಗೆ ತೀವ್ರ ಆರೈಕೆ ಘಟಕ ಇದ್ದಂಥ ಒಂದು ವ್ಯವಸ್ಥೆಯಲ್ಲಿ, ಹವಾನಿಯಂತ್ರಿತ ವ್ಯವಸ್ಥೆಯಲ್ಲಿ ಮಾಡಬೇಕು. ಔಟ್ಬಾರ್ನ್ ವ್ಯವಸ್ಥೆಯಲ್ಲಿ AC ಕೆಟ್ಟೋಗಿತ್ತು. ಅದೇ ರೀತಿಯಾಗಿ ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ನಾನು ಪಿಡಿಯಾಟ್ರಿಕ್ ಅವರಿಗೆಲ್ಲ ಕೇಳಿದೆ, ಒಂದು ವಾರ್ಡ್ನಲ್ಲಿ 2 ಮಕ್ಕಳಿಗೆ ವೈದ್ಯಕೀಯ ಉಪಚಾರ ಮಾಡ್ತಾ ಇದ್ದಾರೆ. ಅದು ಒಂದು ಮಗುವಿನಿಂದ ಮತ್ತೊಂದು ಮಗುವಿಗೆ ಸಾಂಕ್ರಾಮಿಕ ರೋಗ ಹರಡ್ತಕ್ಕಂಥದ್ದು ಸಾಧ್ಯತೆ ಜಾಸ್ತಿ ಇರುತ್ತೆ. ಹೀಗಾಗಿ ಅಲ್ಲಿರ್ತಕ್ಕಂಥ ಒಂದು ವಾರ್ಮರ್ಗಳಲ್ಲಿ ಯಾವುದೇ ಕಾರಣಕ್ಕೂ 2 ಮಕ್ಕಳಿಗೆ ವೈದ್ಯಕೀಯ ಉಪಚಾರ ಮಾಡ್ತಕ್ಕಂಥದ್ದು ಆಯಾಗ ಭಾಳ ಬೇಸರ ವ್ಯಕ್ತಪಡಿಸ್ತಾ ಇದೆ. ಅದೇ ರೀತಿಯಾಗಿ ಬೇರೆ ವಾರ್ಡ್ಗಳಿಗೆ ನೋಡಿದಾಗ ಅಲ್ಲಿರ್ತಕ್ಕಂಥ ರೋಗಿಗಳಿಗೆ ಬರೀ ಅನ್ನ ಸಾಂಬಾರು ಕೊಡ್ತೀವಿ ಅಂತಕ್ಕಂಥ ಮಾತು ಅಲ್ಲಿ ರೋಗಿಗಳಿಂದ ಬಂತು. ಆದರೆ ಚಪಾತಿ ಪಥ್ಯಾಹಾರ ಕೊಡಬೇಕು, ಮೊಟ್ಟೆ ಕೊಡಬೇಕು, ಬಾಳೆಹಣ್ಣು ಕೊಡಬೇಕು. ಬಾಳೆಹಣ್ಣು ಕೊಡ್ತಾ ಇದ್ದಾರೆ, ಬಟ್ ಮೊಟ್ಟೆ ಕೊಡ್ತಾ ಇಲ್ಲ. ಮೊಟ್ಟೆ ಡೈಟಲ್ಲಿ ಇದೇನೋ ಇಲ್ವೋ ಅನ್ನೋದ್ರ ಬಗ್ಗೆ ಈಗ ಮೊನ್ನೆ ಜಿಲ್ಲಾಧಿಕಾರಿಗಳ ಒಂದು ಜೊತೆಯಲ್ಲಿ ಸಭೆ ಇದೆ, ಆ ಸಭೆಯಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಮತ್ತು ಅದೇ ರೀತಿಯಾಗಿ ಈ ಆಸ್ಪತ್ರೆಯಲ್ಲಿ KMC ವಾರ್ಡ್ ಅಂತಕ್ಕಂಥದ್ದೇ ಇಲ್ಲ. ಅದು ಭಾಳ ಒಂದು ಆಸ್ಪತ್ರೆಯಲ್ಲಿ ಒಂದು 400ವರೆಗೆ ಮಂತ್ಲಿ ಒಂದು ಹೆರಿಗೆಗಳಾಗುತ್ತೆ. ಹೆರಿಗೆಗಳಾದಂಥ ಸಂದರ್ಭದಲ್ಲಿ ಮಗುವಿಗೆ ತಾಯಿ ಯಾವ ರೀತಿ ಹಾಲು ಉಣಿಸ್ಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ದಿನಮಾನದಲ್ಲಿ ಭಾಳಷ್ಟು ಜನರಿಗೆ ಅದು ಒಂಥರ ಮಾಹಿತಿ ಕೊರತೆ ಇದೆ. ಯಾವ ರೀತಿ ಆ ಥರದ ಮಕ್ಕಳಿಗೆ ಹಾಲು ಉಣಿಸ್ತಕ್ಕಂಥ KMC ವಾರ್ಡ್ ಅಂತೇಳಿ ಸ್ಪೆಸಿಫಿಕ್ ಸಪ್ರೇಟ್ ಆಗಿರಬೇಕು, ಬಟ್ ಈ ಆಸ್ಪತ್ರೆಯಲ್ಲಿ ಇಲ್ಲ. ಮತ್ತು ಅದ್ರ ಕಾನ್ಸೆಪ್ಟು ಸಹಿತ ಅಲ್ಲಿರ್ತಕ್ಕಂಥ ಕೆಲಸ ಮಾಡೋರಿಗೆ ಗೊತ್ತಿಲ್ಲ. ಒಂದು ಕೇಳಿದ್ರೆ ಮತ್ತೊಂದು ಹೇಳ್ತಾರೆ. ಅದೇ ರೀತಿಯಾಗಿ ಅಲ್ಲಿ ಈ ಮಕ್ಕಳು ಇರ್ತಕ್ಕಂಥ ನವಜಾತ ಶಿಶುಗಳ ಒಂದು ಆರೈಕೆ ಘಟಕದ ಎದುರುಗಡೆ ಭಾಳಷ್ಟು ಕಡೆ ಎಲ್ಲ ಮಕ್ಕಳು ಕಳ್ತನ ಆಗ್ತಾಯಿದೆ. ಈ ಜಿಲ್ಲೆಯಲ್ಲೂ ಕೆಲವೊಂದು ವರ್ಷಗಳ ಹಿಂದೆ, ಕೆಲವೊಂದು ದಿನಗಳ ಹಿಂದೆ ಇಲ್ಲೂ ಸಹಿತ ಕಳ್ತನ ಆದಂಥ ಪ್ರಸಂಗಗಳು ನಡೆದಿವೆ. ಆದರೂ ಸಹಿತ ಎಚ್ಚೆತ್ಕೊಳ್ಳೋದಿಲ್ಲ. ಅಲ್ಲಿ CCTV ಇನ್ಸ್ಟಾಲೇಷನ್ ಇರಬೇಕು. ಒಟ್ಟಾರೆಯಾಗಿ ಒಂದು ಜಿಲ್ಲಾ ಆಸ್ಪತ್ರೆಯಲ್ಲಿ ಮಕ್ಕಳ ವ್ಯವಸ್ಥೆಗೆ ಯಾವ ರೀತಿ ಇರಬೇಕು, ಆ ವ್ಯವಸ್ಥೆ ಇನ್ನೂ ಸಮರ್ಪಕವಾಗಿ ಇಲ್ಲ ಅನ್ನೋದ್ರ ಬಗ್ಗೆ ಆಯೋಗ ಗಮನಿಸ್ತು.